ಡೆಪಾಸಿಟರ್ಸ್ ದುಡ್ಡು ಇನ್ನೂ ಜಾಸ್ತಿ ಕೊಡ್ತೀನಿ. ಕೇಳಕ್ಕೆ ಇವನಿಗೇನು ಅಧಿಕಾರ ಇದೆ? ಇವನು ಯಾರು? ಇವನು ಇನ್ನೂ ಜಾಸ್ತಿ ಕೊಡ್ತೀನಿ, ಗೊತ್ತಾಯ್ತಾ? ಅದು ಡೆಪಾಸಿಟರ್ಸ್ ಮನಿ ನಾನು ಕೊಡ್ತಕ್ಕಂಥದ್ದು. ನನ್ನ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲ, ಡೆಪಾಸಿಟರ್ಸ್ ದುಡ್ಡು. ಜಿಲ್ಲೆ ರೈತರುಗಳು ಯಾರೆಲ್ಲ ಡೆಪಾಸಿಟ್ ಇಟ್ಟಿದ್ದಾರೆ ಅದನ್ನು ನಾನು ಕೊಡ್ತೇನೆ. ಈಗೇನು ಕೊಟ್ಟಿದ್ದೀನಿ ಇವನಿಗೋಸ್ಕರನೇ ಮುಂದಕ್ಕೆ ಇನ್ನೂ ಡಬಲ್ ಕೊಡ್ತೀನಿ, ಗೊತ್ತಾಯ್ತಾ? ಯಾವುದು ರೀ? ನೋಡಿ, ಸರ್ಕಾರದ ಅನುದಾನ ನಾವು ಕೊಟ್ಟಿದ್ರೆ ತಾರತಮ್ಯ ಮಾಡಿದರೆ ಸರಿಯಲ್ಲ. ತಾರತಮ್ಯನೇ ಮಾಡಿಲ್ಲ. ಅವರೇ ಹೇಳ್ದಂಗೆ 1,000 ಕೋಟಿ ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿದ್ದಾರೆ. ನನಗೊಂದು 100 ಕೋಟಿ ಕೊಟ್ಟಿದ್ದಾರಾ ಗೌರ್ಮೆಂಟ್ ಹಣ? ನಾನು ಮಧುಗಿರಿ ತಾಲೂಕಲ್ಲಿ ನನ್ನ ಕ್ಷೇತ್ರ, ನಮ್ಮ ಜನ ಅಲ್ಲಿ SC ST OBC ಇರ್ತಕ್ಕಂಥ ಕ್ಷೇತ್ರ 70% ಇದೆ. ಕುಣದಲ್ಲಿ ಎಷ್ಟು ಜನ ಇದ್ದಾರೆ? 70% ಒಕ್ಕಲಿಗರಿದ್ದಾರೆ, ಗೊತ್ತಾಯ್ತಾ? ಇನ್ನು 25-30% ಅದರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ SC ST. ಅದರಿಂದ ನಾನು ಸಾಮಾಜಿಕ ನ್ಯಾಯದ ಏನು ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ತೋರ್ತಾರೆ, ಆ ಬದ್ಧತೆಯಂತೆ ನಾನು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೊಡ್ತೀನಿ. ಮಧುಗಿರಿ ಇರ್ಬೋದು, ಪಾವಗಡ ಇರ್ಬೋದು, ಸಿರಾ ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಕೊರಟಗೆರೆ ಇರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ SC ST OBC ಇರ್ತಕ್ಕಂಥ ಹೆಚ್ಚಿನ ತಾಲ್ಲೂಕುಗಳು. ಇನ್ನೂ ಹೆಚ್ಚು ಕೊಡ್ತೀನಿ. ಅದನ್ನು ಕೇಳಲಿಕ್ಕೆ ಇವನು ಯಾರು? ಓಕೆ, ಯಾರು? ನೋಡಿ, ಡೆಲ್ಲಿಗೆ ಹೋಗಲಿ ಬರಲಿ, ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಬರ್ಬೋದು, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಅಂತಿಮವಾಗಿ ಯಾವುದೇ ರಾಜಕೀಯ ನಿರ್ಣಯಗಳಿದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಥ್ಯಾಂಕ್ ಯು. ಯಾವ ಡಿನ್ನರು? ಈಗೆಲ್ಲ 2 ಪೇಗ್ ವಿಸ್ಕಿ ಕುಡ್ದಿದ್ದೀವಿ, ಏನಪ್ಪ 2 ಪೀಸ್ ಮಾಂಸ ತಿಂದಿದ್ದೀವಿ, 2 ಸ್ಪೂನ್ ಅನ್ನ ತಿಂದಿದ್ದೀವಿ, ಅಷ್ಟು ಡಿನ್ನರ್ ಮೀಟಿಂಗ್ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಒಳ್ಳೆ ಹಾಡುಗಾರಿಕೆ, ನಮ್ಮಲ್ಲಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ. ನನಗೆ ಗೊತ್ತಿರಲಿಲ್ಲ, ಇವತ್ತೇ ನಾನು ನೋಡಿದ್ದು. ಒಳ್ಳೆ ಹಾಡುಗಳನ್ನ ಹಾಡಿದರು ನಮ್ಮ ಭಾಳಷ್ಟು ಜನ ಶಾಸಕರುಗಳು. ಉತ್ತಮ ಯಾವುದೇ ಒಂದು ಹೆಚ್ಚು ಪರಿಚಿತ ಇರತಕ್ಕಂಥ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಡಿನ್ನರ್ ಮೀಟಿಂಗಿಂದ ನಮಗೆ ಗೊತ್ತಾಯಿತು. ಥ್ಯಾಂಕ್ ಯು.